ಅಮ್ಮ, ಅಜ್ಜಿ, ಚಿಕ್ಕಮ್ಮ, ಎಲ್ರು ಬರ್ರಿಲ್ಲೇ. ಏನಾತಪ್ಪ? ಏನಾತ ರಾಮ್? ಏನಾತ ಶ್ಯಾಮ್? ಏನಾತು? ಎಲ್ರು ಬರ್ಲಿ ಇಂದ್ರ. ಏನಾತ ಶ್ಯಾಮ್? ಎಲ್ರು ಬಂದ್ರಲ್ಲ. ಇಂದರ್ ಗೌರಿನ ಕರಿ ಅಲ್ಲ ಅಕ್ಕೀಗ ಹೇಳ ರಾಮ್. ಗೌರಿನ ಬರ್ಲಿ ಇಂದ್ರವ. ಬಾವಾ ಗೌರಿ. ಹೇಳಿ ಏನು ಎಲ್ರು ಬಂದ್ರೆ ಏನಾತ? ಹಂಗ್ಯಾಕ ಇದು ಗಾಬರಿ ಮಾಡಕತ್ತಿ ಎಲ್ಲಾರ್ನು? ಏನಾತನ? ಏನಾರ ಅಂತದ ಏನಾರ ಆತನ ಮತ್ತೆ? ಹೇಳು ಮಟಕ ಸಮಾಧಾನ ಇರ. ಏನ್ ನೀನು ಅಣ್ಣ ಹೇಳು. ಅವ್ವ, ನಾವು ಈಗ ಏನ್ ಡೀಲ್ ಇಷ್ಟು ವರ್ಷದಿಂದ ಕಾದಿದ್ವಲ್ಲ, ಅದು ಡನ್. ಪ್ರಾಜೆಕ್ಟ್ ನಮ್ಮ ಕೈಗೆ ಸೇರೈತಿ. ಏನ ಅದು 50 ಕೋಟಿದು ಒಂದು ಹಾಕಿತ್ತಲ್ಲ ಅದು? ಮಮ್ಮಿ, ಅದು 50 ಕೋಟಿದಲ್ಲಿ 100 ಕೋಟಿದು ಫುಲ್ ಎಲ್ಲಾ ಅಮೌಂಟ್ ನಮ್ಗೆ ಇವಾಗ. ಓನ್ಲಿ ಗೌರ್ಮೆಂಟ್ಗೆ 50% ಅಷ್ಟೇ. ಹೌದಾ? ನಿಜವಾಗ್ಲು? ನಿಜವಾಗ್ಲು ಮಮ್ಮಿ, ಬೆಳಿಗ್ಗೆ ನಮ್ಗೆ ಆಗಿದೆ ಎಲ್ಲ ಇವಾಗ. ಆಮೇಲೆ ಡಬಲ್ ಇಂಕ್ರಿಮೆಂಟ್ ನಮ್ಗೆ. ನೋಡ್ರಿ ಗೌರಿ ಬಂದ್ಮೇಲೆ ಎಲ್ಲ ಚಲೋ ಆಗತೈತಿ ನಮ್ಮ ಮನೆಗೆ. ಆಕೆ ಬಂದಾಗಿಂದ ನೋಡು ಪ್ರಾಜೆಕ್ಟ್ ನಮ್ಮ ಕೈಗೆ ಆತ. ಎಷ್ಟು ವರ್ಷದಿಂದ ಕಾಯಕತ್ತಿದ್ರಿ. ಹೌದು ಹೌದು ತುಂಗ, ನೀ ಹೇಳುದು ಕರೆ ಐತಿ. ಆಕೆ ಬಂದ್ಮೇಲೆ ಎಲ್ಲ ಚಲೋ ಆಗತೈತಿ. ಹಂಗೇನಿಲ್ಲ, ಅದು ನಮ್ಮ ರಾಮು ಮತ್ತೆ ಶ್ಯಾಮ್ ಪರಿಶ್ರಮ ಅದು. ಅಮ್ಮ ಹೋಗ್ಲಿ ಬಿಡಿ ಇವಾಗ. ಎಲ್ಲರೂ ಪರಿಶ್ರಮ. ಅದಕ್ಕೆ ಅದು ಕಾಲು ಗುಣ ಚಲೋ ಇದೆ, ಒಟ್ಟು ಎಲ್ಲ ಚಲೋ ಇದೆ. ಓಕೆನಾ? ಅಲ್ಲ ರಾಮ್, ನೀ ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದೀಯಾ. ಶ್ಯಾಮ್ ಆಗಿರ್ಬೋದು, ಹಗಲು ರಾತ್ರಿ ಅಂದೆ ಅಲ್ಲೇ ಇರ್ತಿದ್ದ. ಅದರ ಫಲ ಇದು ಅಷ್ಟೇ. ಹೋಗ್ಲಿ ಬಿಡಿ, ನಂದಿದ್ರಲ್ಲಿ ಏನಿಲ್ಲ. ನಾನೇನ್ ಮಾಡಿದ್ದೀನಿ? ನಂದೇನೂ ಇಲ್ಲ, ಅವ್ರದ್ದೇ ಎಲ್ಲ. ನಿಜ ಆಗ್ಬೇಕಂದ್ರೆ ಹೋಗುವಾಗ ಅವ್ರಿ ಹೋಗಿ ಆರ್ತಿ ತಟ್ಟಿ ತಗೊಂಡ್ಬರು. ಅಜ್ಜಿ, ಆತಿ ತಟ್ಟಿ ಏನ್ ಬೇಡ, ಅಲ್ಲೇ ದೇವಸ್ಥಾನ ದೇವ್ರ ಮುಂದೆ ಹೋಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ರಾತ್ರಿ ಎಲ್ಲರಿಗೂ ಹೊರಗಡೆ ಊಟ. ಯಾರು ಮನೇಲಿ ಊಟ ಮಾಡೋಂಗಿಲ್ಲ. ಅಡುಗೆನೂ ಮಾಡಬೇಡ ಅಂತ ಹೇಳ್ಬಿಡಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಇದರಲ್ಲಿ ಗೌರಿದು ಒಂದು ಪಾತ್ರ ಇದೆ. ಏನನ್ನ ಅಂತದು? ಅಂದ್ರೆ ಮಾರ್ನಿಂಗ್ ನಾವು ಬಿಟ್ ಮಾಡಿದ್ವಲ್ಲ, ಆ ನಂಬರು ನಾವು ಮಾಡಿದಕ್ಕಿಂತ ಜಾಸ್ತಿ ಆಗಿತ್ತು ನಾನು ಮಾಡಿದ್ದು. ಆಮೇಲೆ ಶ್ಯಾಮ್ನು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಂತಂದ. ಬಟ್ ಎಷ್ಟು ನಂಬರ್ ಕಡಿಮೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವಾಗ ನಾನು ಶ್ಯಾಮ್ ಮಾತಾಡ್ಬೇಕಾದ್ರೆ ಗೌರಿ ಬಂದು ಒಂದು ಸಜೆಷನ್ ಕೊಟ್ಲು. ಅಂದ್ರೆ ಆ ನಂಬರ್ ಬಿಟ್ ಮಾಡಿದ್ವಿ ಅಂದ್ರೆ ನಮಗೆ ಪ್ರಾಜೆಕ್ಟ್ ಅಲ್ಲಿ 10% ಅಷ್ಟೇ ಲಾಸ್ ಆಗುತ್ತೆ ಹೊರತು ನಮ್ದು ವೇಸ್ಟ್ ಎಲ್ಲ ಬರುತ್ತೆ. ಬಟ್ ಅದರಲ್ಲಿ ಮತ್ತೆ ನಾವು ರೀಸೈಕ್ಲಿಂಗ್ ಎಲ್ಲ ಮಾಡಿ ಗಳಿಸ್ಬೋದು. ಸೊ ಹಾಗಾಗಿ ಇದೆಲ್ಲ ಐಡಿಯಾ ಅರ್ಧ ಒಂದ್ ಸ್ವಲ್ಪ ಗೌರಿದು. ಥ್ಯಾಂಕ್ ಯು ಗೌರಿ. ಹಂಗೇನಿಲ್ಲ, ನೀವಿಬ್ರು ಮಾತಾಡ್ತಿದ್ರಲ್ಲ, ನನ್ಗೆ ಏನೋ ಒಂದು ಹೊಳಿತು, ಅದನ್ನ ನಾನು ಹೇಳಿದೆ. ನಿಜ ಅದಕ್ಕಂದ್ರೆ ಗೌರಿ ತುಂಬಾ ಇಂಟೆಲಿಜೆಂಟ್ ಅಲ್ಲಿದ್ದಾಳೆ. ಯಾಕಂದ್ರೆ ಅವಳಿಗೆ ಲೆಕ್ಕ ಗಣಿತ ಇದೆಲ್ಲ ಮಾಸ್ಟರ್ ಅವಳು. ಒಂಚೂರು ಹೇಳ್ಬಿಡಿ ಎಲ್ರು ಪಟ 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 ಹೇಳ್ತಾಳೆ. ಅದಕ್ಕೆ ನಾನು ಹೇಳೋದು, ನೀವು ಆಕಿಗೆ ಏನಾದ್ರೂ ಕೇಳ್ಬೇಕಂದ್ರೆ ಮ್ಯಾಥ್ಸ್ ಅಲ್ಲಿ ಅದು ಚೆನ್ನಾಗಿರುತ್ತೆ. ಅಮ್ಮ, ಮ್ಯಾಥ್ಸ್ ಬೇರೆ ಇದೇ ಬೇರೆ. ನೀ ಮ್ಯಾಥ್ಸಿಗೂ ಇದಕ್ಕೂ ಏನ್ ಕಂಪೇರ್ ಮಾಡ್ತೀಯೋ ಏನೋ. ಮಿಂಚು ಸುಮ್ನಿರೋ ಒಂದಿಟ್ಟು. ಹೌದಾ ರಾಮ್, ಈ ಮಾತು ನನಗೆ ಒಂದು ಮಾತು ಹೇಳಿಲ್ಲ. ನಾ ಹೇಳಿದ್ದೆ ಅಂದ್ರೆ ಗೌರಿನೂ ಕರ್ಕೊಂಡು ಬಂದ್ಬಿಡ್ತಿದ್ದೆ. ಗೌರಿ, ಭಾಳ ಖುಷಿ ಅಥವಾ ನೀನು ನನ್ಗೆ ಹೇಳಿದ್ದೆಲ್ಲ ಕೇಳಿ. ಎಲ್ಲ ಓಕೆ. ಈ ಸಲ ಈ ಪ್ರಾಜೆಕ್ಟ್ ನ ಲೀಡ್ ಮಾಡೋರು ಯಾರು? ಮತ್ತಿನ್ಯಾರು? ರಾಮ್ ಅಪ್ಪ. ಅದು ನಾನು ಈ ಪ್ರಾಜೆಕ್ಟ್ನ ಲೀಡ್ ಮಾಡ್ತೀನಿ, ಬಟ್ ನನ್ನ ಜೋಡಿ ಒಬ್ರು ಪಾರ್ಟ್ನರ್ ಬೇಕಾಗುತ್ತೆ. ಅದಕ್ಕೆ ನೀನೊಬ್ರನ್ನ ಯಾರನ್ನಾದ್ರೂ ಸೆಲೆಕ್ಟ್ ಮಾಡು. ಶ್ಯಾಮ್ ಇರ್ತಾನಲ್ಲ ನಿನ್ ಜೋಡಿ ಯಾವಾಗ್ಲೂ? ಇಲ್ಲ, ನಿಮ್ಮಮ್ಮ ಗಂಗಾ ಅಂತೂ ಇದ್ದೇ ಇರ್ತಾಳೆ. ಗಂಗಮ್ಮ ಓಕೆ. ಮತ್ತೇನ್ ಬೇಕಪ್ಪ? ಏನಿಲ್ಲ, ನನ್ಗೂ ಓಕೆ. ಏನ್ರಿ, ನಾನೊಂದು ಮಾತು ಹೇಳ್ತೀನಿ, ನೀವೇನು ಅನ್ಕೊಳಲ್ಲ ಅಂತ. ಹೇಳ್ತುಂಗ ಏನು? ಅಲ್ಲ, ಗೌರಿಗೂ ತುಂಬಾ ನಾಲೆಜ್ ಇದೆ. ಬಟ್ ಅವಳು ಡಿಗ್ರಿನ ಕಂಪ್ಲೀಟ್ ಮಾಡಿಲ್ಲ ಅನ್ನೋದೊಂದು ಬಿಟ್ರೆ ಅವಳಿಗೆ ಇದೆಲ್ಲ ನಾಲೆಜ್ ಜಾಸ್ತಿ ಇದೆ. ಅವಳನ್ನ ಯಾಕೆ ನೀವು ಈ ಹೊಸ ಪ್ರಾಜೆಕ್ಟಿಗೆ ಆ್ಯಡ್ ಮಾಡ್ಬೋದು? ಹಳೆ ಪ್ರಾಜೆಕ್ಟ್ ಬಗ್ಗೆ ಅವಳಿಗೆ ಏನು ಗೊತ್ತಿರಲ್ಲ. ಹೆಂಗಾದ್ರೂ ಹೊಸ ಪ್ರಾಜೆಕ್ಟ್ ಅಂತ ಏನೋ ಅಂತಿದಿರಲ್ಲ, ಹಂಗೆ ಈಗ ಗಂಗನು ಹೇಗೆ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಳ್ತಾಳೆ, ಹಂಗೇನೆ ಗೌರಿಗೂ ಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ನಿಮಗೆ ಹೆಂಗ ಅನಿಸುತ್ತೆ ನೋಡಿ. ನಿಜ ಹೇಳ್ಬೇಕಂದ್ರೆ ನಿನ್ನ ಐಡಿಯಾಕ್ಕೆ ಮೆಚ್ಚಬೇಕು. ನನಗೆ ಹೊಳಿಲೇ ಇಲ್ಲ ನೋಡು. ಸರಿ ರಾಮ್, ನಿಮಗೆ ಓಕೆ ಅಲ್ಲ? ಅಯ್ಯೋ, ನಾನೇನೋ ಯೋಚನೆ ಮಾಡಿದೆ, ಅಪ್ಪ ಏನೋ ಯೋಚನೆ ಮಾಡ್ತಿದ್ದೀನಿ. ನಾನು ನನ್ನ ಗರ್ಲ್ ಫ್ರೆಂಡ್ನ ಇನ್ಕ್ಲೂಡ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಇದನ್ನಂತಿದಾರಲ್ಪ. ಏನು ಮಾಡೋದು ಇವಾಗ? ಅವ್ರು ಏನಂತಾರೆ ಅದಕ್ಕೆ ಹ್ಞೂ ಅನ್ನೋದು ಬೆಸ್ಟು. ಹೌದಪ್ಪ, ನನಗೂ ಯಾಕೋ ಸರಿ ಅನಿಸ್ತಿದೆ. ಯಾಕಂದ್ರೆ ಇಷ್ಟೆಲ್ಲ ಐಡಿಯಾಗಳು, ಮತ್ತೆ ನಿಂಗೆ ಗೊತ್ತಾ ಇದನ್ನ ಡಿಸೈನಿಂಗ್ ಮಾಡಿದ್ರಲ್ಲ ಪೇಪರ್ಗಳು, ಅದು ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ದು ಗೌರಿನೇ. ಲಾಸ್ಟ್ ಟೈಮ್ ನಾನು ಪೇಪರ್ನ ಫಾಲ್ ಡೌನ್ ಅದು ಅವಾಗೆಲ್ಲ ಅರೇಂಜ್ಮೆಂಟ್ ಮಾಡಿ ಅದನ್ನೆಲ್ಲ ರೀಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದು ಅವಳೇ. ನಿಜ ಆಗ್ಬೇಕಂದ್ರೆ ಗೌರಿ ಅದಕ್ಕೆ ತುಂಬಾ ಇಂಟೆಲಿಜೆಂಟ್ ಇದಾರಪ್ಪ. ಅದು ಡಿಗ್ರಿ ಒಂದು ಕಂಪ್ಲೀಟ್ ಮಾಡಿಸಿದ್ರೆ ನಿಮಗೂ ಒಂದು ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಎಕ್ಸ್ಟರ್ನಲ್ ಓದ್ಕೋಬೋದಲ್ಲ? ಹಾಂ, ನನಗೆ ಎಕ್ಸ್ಟರ್ನಲ್ ಓದಬೇಕಂತ ಆಸೆ ಇದೆ. ನಾನು ಕೇಳಬೇಕಂತ ತುಂಬ ದಿನದಿಂದ ಅಂತಿದ್ದೆ. ಆದರೆ
ಇವಾಗ್ಲೇ ಮದುವೆ ಆಗಿ ಬಂದಿದ್ದೀನಲ್ಲ ಏನಂತ ನನ್ಗೆ ಗೊತ್ತಾಗ್ಲಿಲ್ಲ. ಸಾಕು ಸಾಕು, ಎಲ್ಲರೂ ಒಂದೊಂದು ಒಪಿನಿಯನ್ ಹೇಳ್ತಾ ಇರೋದು. ಅಲ್ಲ, ಮದುವೆ ಆಗಿ ಬಂದು 1 ತಿಂಗಳೂ ಆಗಿಲ್ಲ, ಈಗ ಮನೆ ಅಧಿಕಾರನ ಕೊಟ್ಬಿಟ್ರಿ. ಅಲ್ಲ, ಭಿಕ್ಷುಕನಿಗೆ 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 ಭಿಕ್ಷೆ ಬೇಡೋದು ಒಂದೇ ಗೊತ್ತಿರುತ್ತೆ, ಅದು ಬಿಟ್ಟು ರಾಜ್ಯ ಆಳೋದು ಗೊತ್ತಿರಂಗಿಲ್ಲ. ಅಲ್ಲ ಮಾವರಿ, ನಾನಿದ್ದೀನಲ್ಲ, ನಾನು ನೋಡ್ಕೊಂತೀನಿ ಬಿಡಿ. ಯಾಕೆ ಹೌದಲ್ರ? ನಾನು ನೀನು ಫ್ಯಾಕ್ಟ್ರಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ, ಇದನ್ನ ಹಾಗೆ ಇಬ್ರು ಕೂಡಿ ನಡ್ಸ್ಕೊಂಡು ಹೋಗೋಣಲ್ಲ. ಚಿಕ್ಕಮ್ಮ, ನೀನ್ ಫ್ಯಾಕ್ಟ್ರಿ ನೋಡ್ಕೊಳ್ಳೋದೇ ದೊಡ್ಡದು, ಮತ್ತೆ ಅದರಲ್ಲಿ ಸ್ಕೂಲ್ ಬೇರೆ ಅಮ್ಮನ ಜೋಡಿ ಸೇರ್ ಮಾಡಿ ನೋಡ್ಕೊಂತೀಯ. ಬೇಡ ಬಿಡು ಚಿಕ್ಕಮ್ಮ, ನೀನು ನಿಮ್ ಕೆಲಸ ಬಾಳಾಗುತ್ತೆ. ಹೌದಮ್ಮ, ನೀನ್ ಇವಾಗ ಮಾಡ್ತಾ ಇರೋದು ಜಾಸ್ತಿ. ಯಾಕಂದ್ರೆ ಇವನು ಅಮೆರಿಕದಲ್ಲಿ ಇರೋದ್ರಿಂದ ಎಲ್ಲ ಕೆಲಸ ನಿನ್ಗೆ ಬಿದ್ದಿದೆ, ನಿನ್ ಗಂಡನ ಕೆಲಸ ಎಲ್ಲ ನಿನ್ಗೆ ಬಿದ್ದಿದೆ. ಅವ ಯಾವಾಗ ಬರ್ತಾನೆ ಅವಾಗ ನಿನ್ಗೆ ಲೋಡ್ ಕಡಿಮೆ ಆಗುತ್ತೆ. ಈ ಲೋಡೇ ಜಾಸ್ತಿ ಆಗಿದೆಮ್ಮ, ಸಾಕು ನಿಂಗೆ. ನೀನು ಗಂಗನ್ ಜೋಡಿ ಸ್ಕೂಲು ಮತ್ತೆ ಫ್ಯಾಕ್ಟ್ರಿ ನಿನ್ ಮೇಲಿಂದ ಶಾಮ್ ನೋಡ್ಕೊಂತಾನೆ, ಸ್ಕೂಲ್ ಒಂದು ನೋಡ್ಕೊಂಡ್ಬಿಡು ಸಾಕು. ಅಲ್ಲ ಮಾಮ, ನನ್ನ ಮಗನೂ ಇದ್ದಾನೆ, ಮಗಳು ಇದ್ದಾಳೆ, ಅವ್ರಿಗೂ ಏನಾದರೂ. ಹೌದೌದು, ನನಗೂ ಹಂಗೆ ಅನಿಸ್ತಿದೆ. ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಈಗ ಬಂದಿರೋರಿಗೆಲ್ಲ ಅಧಿಕಾರ ಕೊಡೋದು ನನಗೇನು ಅಷ್ಟೇನು ಖುಷಿ ಅನ್ನಿಸ್ತಿಲ್ಲ. ಶಿಟ್, ಇವಳಿಗೆ ಅಧಿಕಾರನ. ಇರ್ಲಿ ಬಿಡಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಯಾರಿಗೆ ಏನು ಕೊಡ್ಬೇಕಂತ ಯೋಚನೆ ಮಾಡೋಣ, ನೋಡೋಣ. ಗೌರಿಗೆ ಅವ್ರದ್ದು ಡಿಗ್ರಿ ಮುಗ್ದಿಲ್ಲಲ್ಲ, ಯಾಕಂದ್ರೆ ಬೋರ್ಡ್ ಮೀಟಿಂಗಲ್ಲಿ ಡಿಗ್ರಿ ಅದು ಇದು ಎಲ್ಲ ಕೇಳ್ತಾರೆ. ಇರ್ಲಿ ಗೌರಿ, ನಾನು ನಿನ್ ಜೋಡಿ ಮಾತಾಡೋದೈತೆ ನೋಡಿ. ನೋಡ್ರಿ, ಸ್ವೀಟ್ ಮಾಡ್ತೀನಿ, ಏನಾರ ತಿನ್ನೋಂತ್ರಿ. ಅಕ್ಕ ನಿಂತ್ಕೋ ಅಕ್ಕ, ನೀವ್ ಹೊಂಟಲ್ಲ. ಏನ್ ಸಂಗೀತ? ಅಕ್ಕ, ನನಗೇನು ಮಾಮ ತಗೊಂಡಿರೋ ನಿರ್ಧಾರ ನಂಗೆ ಸರಿ ಅನಿಸ್ತಿಲ್ಲ. ನಿಮ್ಗೇನು? ಅಲ್ಲೇ ಆಕಿನ ಈ ಮನೆ ಸೊಸೆನಲ್ಲ. ಅಲ್ಲ ಅತ್ತೆ, ನೀವೇನು ಈಗ ಆಲ್ರೆಡಿ ಆಕಿನ ಸೊಸೆ ಅಂತ ಒಪ್ಕೊಂಡ್ಬಿಟ್ರ? ಮೊನ್ನೆ ತಾನೇ ನಿಮ್ಮ ಮನೆ ಇದು ಸರ ಎಲ್ಲ ಕಳೆದಿದೆ, ಅದು ಇನ್ನೂ ಸಿಕ್ಕಿಲ್ಲ. ಯಾರು ತಗೊಂಡಿದ್ದಾರೆ? ಮನೆಯಲ್ಲಂತೂ ಮನೆ ಕೆಲಸದವ್ರಿಗಂತೂ ಯಾರೂ ಬರ್ತಿಲ್ಲ. ಯಾರು ತಗೊಂಡಿದ್ದಾರೆ ಅಂತ ನಿಮಗೇನು ಅನ್ಸುತ್ತೆ? ಹೌದು ಅಜ್ಜಿ, ನಂಗೂ ಹಂಗೆ ಅನ್ಸುತ್ತೆ. ಇವಳು ಮೊದಲೇ ಕಳ್ಳಿ, ಇನ್ನೇನಾದ್ರೂ ಇಂಥ ಅಧಿಕಾರ ಕೊಟ್ಬಿಟ್ರೆ ಎಲ್ಲಾನು ಕಳ್ತನ ಮಾಡಿ ಗುಳುಮ್ ಅಂತ ಕೊಂದ್ಬಿಡ್ತಾಳೆ. ಅಕ್ಕ, ನನ್ನ ಮಕ್ಕಳಿದ್ದಾರೆ, ಮತ್ತೆ ಅದರಲ್ಲಿ ನಿನಗೆ ಹೆಂಗಾದ್ರೂ ನನ್ನ ಮಗನ ಬಗ್ಗೆ ಗೊತ್ತು, ಅವನು ಎಲ್ಲ ನೋಡ್ಕೊಂಡು ಹೋಗ್ತಾನೆ. ಹೆಂಗಾದ್ರೂ ಮಾಡಿ ಈ ಪ್ರಾಜೆಕ್ಟಿಗೆ ಅವ್ನು ಹಾಕ್ಸಕ್ ಮಾಡಕ್ಕ. ಆಮೇಲೆ ನನ್ನ ಮಗಳಿಗೂ ಏನಾದರೂ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಇದೆ, ಕ್ಲಾತ್ ಫ್ಯಾಕ್ಟ್ರಿಗೆ ಅವಳನ್ನ ಹಾಕ್ಸಕ್ಕ. ಸರಿ ಸಂಗೀತ, ನಾನೊಂದು ಏನಾರ ಐಡಿಯಾ ಮಾಡ್ತೀನಿ, ಮಾಡೋಣ ಅಂತ. ಇವಳು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾಳೆ? ಇವಳೇ ದೊಡ್ಡ ಕಳ್ಳಿ, ಇವಳು ಮಾತ್ರ ಬೇಡ. ಹೆಂಗಾದ್ರೂ ಮಾಡಿ ಗೌರಿನ ಮಾಡಿರತ್ತು. ಆಕೆ ಬಂದಾಗಿಂದ ಎಲ್ಲ ಚಲೋ ಆಗತ್ತವು. ಆಕೆನೇ ಏನಾರು ಮಾಡಲಿ. ಏನೋ ನಂಗೇನೋ ಆಕೆ ಬಡ್ರ ಮಣಿ ಅಂತ ಬೇಜಾರಿತ್ತು, ಅದಕ್ಕೆ ಏನಿಲ್ಲ. ಬಟ್ ಆಕೆ ಬಂದಾಗಿಂದ ಎಲ್ಲರೂ ಎಷ್ಟು ಚಂದ ನೋಡ್ಕೊತಿದ್ದಾಳ, ಅಷ್ಟೆಲ್ಲ ಇದನ್ನು ಮಾಡಕತ್ತಾಳ. ಮೊನ್ನೆ 5 ಲಕ್ಷ ರೂಪಾಯಿ ಡಿಫ್ರೆನ್ಸನ್ನು ಕಂಡಿಡಿದ್ಲು, ಅಷ್ಟು ಶಾಣಕ್ಕಿದ್ದಾಳ ಆಕೆ. ಆ ಮನೆಯಿಂದ ಬಂದ್ರೆ ನನಗೇನು, ನನ್ನ ರಾಮನ್ನ ಮತ್ತು ಜಾಬಿಗೆ ಹೋಗೋಂಗೆ ಮಾಡಿದ್ಲು. ನೋಡೋಣ, ಇವ್ರ ನಮ್ಮ ಮನೆಯಾರು ಒಂದು ಮಾತು ಕಿವಿ ಮೇಲೆ ಇಡ್ತೀನಿ, ಏನಂತಾರೆ. ಅಜ್ಜಿ ಎಲ್ಲೋಲ್ಲ? ಅಜ್ಜಿ ನೋಡಕ್ಕೆ ಹೋಗ್ಯಾ ಬಿಡು. ಚಿಕ್ಕಮ್ಮ, ನೀನು ಮಾತ್ರ ಬಿಟ್ಕೊಡ್ಬೇಡ, ಇವಾಗ ಹೇಳ್ತೀನಿ ನೋಡು. ನಂಗೂ ಹಂಗೆ ಇದೆ ಕಣೆ. ಇವಳು ನೋಡಿದರೆ ಆ ಸರ ಕೇಸ್ನಾಗ ಸಿಕ್ಕಾಕೊಂತಾಳ ಅಂತಂದರೆ ಅದು ಸಿಗ್ತಿಲ್ಲ, ಯಾರು ಅದ್ರ ಬಗ್ಗೆ ತೆಗಿತಾನೆ ಇಲ್ಲ. ಅಜ್ಜಿ ತೆಗಿಬೇಕಲ್ವಾ? ಚಿಕ್ಕಮ್ಮ, ನೀನು ಚಿಂತೆ ಮಾಡಬೇಡ, ನಾ ಇದಕ್ಕೇನಾದರೂ ಬೇರೆ ಅಸ್ತ್ರ ಹುಡುಕ್ತೀನಿ. ಹಿಂಗಾದರೆ ಸರಿ ಆಗಲ್ಲ. ಬಂದು 2-3 ತಿಂಗಳು ಹಾಕುವಂತು, ಇನ್ನೂ ಆದರೂ ಇವಳದೇ ಕಾಯ್ಕೊಂಡು ನಡೀತಾ ಇದೆ. ಅಲ್ಲ, ಒಬ್ರಾಗಣ ಒಬ್ರಕ್ಕಿನ್ನ ಇದನ್ನ ಮಾಡ್ತಿದ್ದಾರೆ. ಮಿಂಚು ಮಿಂಚು ಬಾ. ಹಾ ಅಮ್ಮ ಬಂದೆ. ಏನಾಗ್ವಾ ಹಿಂಗ್ಯಾಕ್ ನಿಂತಿ ಗರ ಪಡ್ದಂಗ? ಏನಿಲ್ಲ, ನಡಿ ನಮ್ ರೂಮಿಗೆ ಹೋಗೋಣ. ಅಲ್ಲ, ರೂಮಿಗೆ ಹೋಗೋಣ ಅಂತ ಟೆರಸ್ಸಿಗೆ ಕರ್ಕೊಂಡ್ ಬಂದಿಲ್ಲ, ಯಾಕಂದ್ರೆ ಅವ್ರೆಲ್ಲರೂ ಅಲ್ಲೇ ಕುಂತಿದ್ರ ನಾಕೊಂತ. ನಾವೇನ್ ಮಾತಾಡಿದ್ರು ಕೇಳ್ತೈತಿ. ನಿಮ್ಮ ಅಣ್ಣ ಎಲ್ಲಿ ಹಾಳಾಗಿ ಹೋಗಿ ನೀವ? ಇಂಥ ಟೈಮ್ದಾಗ ಹೊಟ್ಟೆ ಇರಂಗಿಲ್ಲ ನೋಡು. ಏನದ ನಾನು ಒಟ್ಟ ಸಮಾಧಾನ. ನೀನ ಅವನ್ನ ಇದಕ್ ಕಳ್ಸಿ, ಆ ಹುಡುಗಿನ ನೋಡ್ಕೊಂಡ್ ಬಾ ಅಂತ ಹೇಳಿ. ನಿಮ್ ಫ್ರೆಂಡ್ ಯಾರೋ ಬಿಲಿನಿಯರ್ ಏನೋ ಅಂದಲ್ಲ, ಅವ್ರಿಗೆ ನೋಡಕ್ ಹೋಗ್ಯಾನಲ್ಲ ಹುಡುಗಿನಮ್ಮ. ಈಗ ನೋಡಿದ್ರ ಪಾಪ ಅವ್ನ್ ಬೈತಿ, ಅವ್ನ್ ಒಂತದಲ್ಲಿ ಇರ್ಬಂಗಿಲ್ಲ. ನಿನಗ ನಾ ಏನ್ ಹೇಳಿದೆ ಅವ್ನ್ಗ, ಪ್ರಾಜೆಕ್ಟ್ ಡೀಲ್ ಆಗೋ ಮಟ್ಟ ಇಲ್ಲೇ ಇರಂತೇಳಿ ನಂಗೆ ಫೋನ್ ಹಚ್ಚಿದ, ಎಲ್ಲ ಸಕ್ಸಸ್ ಆಗೈತೆ ಅಂತ. ಆದ್ರೆ ಇವತ್ತ ಎಲ್ಲ ಯಾರ್ಯಾರು ಏನೇನಂತೆ ಡಿಸೈಡ್ ಆಗುತ್ತಂತ ನನಗರ ಏನ್ ಗೊತ್ತಿತ್ತು? ನೀ ಯೋಚನೆ ಮಾಡ್ಬೇಡ, ಅವ ಯಾವ್ದಾರ ಒಂದು ಪೊಸಿಷನ್ ತಗೊಂತಾನ. ತಗೊಂತಾನವಾ ಖರೆ ಐತಿ. ಆದ್ರೆ ನನಗೇನಿತ್ತಂತಂದ್ರೆ ಮ್ಯಾನೇಜಿಂಗ್ ಪೋಸ್ಟ್ ತೊಗೊಂಡ್ಬಿಟ್ಟಿದಂದ್ರೆ, ಅಥವಾ ಮ್ಯಾನೇಜರ್ CEO ಹಿಂಗೇನಾರು ಆಗಿಬಿಟ್ಟಿದಂದ್ರೆ, ಅಲ್ಲಿ ನಮ್ಮ ಕಾಯಕ ನಡೆಸಿ ನಾವು ಒಂದು ದೊಡ್ಡ ಬಿಸ್ನೆಸ್ಸಿಗೆ ಡೀಲ್ ಮಾಡ್ಕೊತಿದ್ವಿ. ಈಗ ಹಿಂಗೆಲ್ಲ ಆದ್ರೆ ಹೆಂಗ್ ಮಾಡೋದಂತ? ನಾವು ಬರೀ ಇವ್ರ ಕಾಲ್ ಕೈಯಾಗ ಇರ್ಬೇಕಾಗತ್ತ. ಇವ್ರ ಹಂಗ ಮ್ಯಾಲೆ ಹೊಕ್ಕೊಂತ ಹೋಗ್ತಾರ, ನಾವು ಹಂಗ ಕೆಳಗೆ ಕುಂತ್ಕೊಂತ ಹೋಗೋದಾಗತ್ತ. ನಿಮ್ಮ ಅಪ್ಪ ನೋಡಿದ್ರ ಅಲ್ಲಿ ಹೋಗಿ ಕುಂತಾನ, ಬಾ ಅಂತಂದ್ರೆ ಬರಾಕಿಲ್ಲ. ಅದು ಮುಗಿ ಮಠ ಬರಲ್ಲ. ಅವ್ ಬಂದ್ರೆ ಏನು ಮಾಡ್ತಾನ ಬಿಡು, ನಾವೇನಾರು ಮಾಡಕತ್ರ ಹಂಗ್ ಮಾಡ್ಬಾರ್ದು, ಅನ್ನಂಗೆ ಹಂಗ್ ಮಾಡ್ಬಾರ್ದು ಅಂತ ನಿಂದಿರ್ತಾನ. ಏವ್ವ, ನೀ ಅಪ್ಪನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತಿ? ನಾ ಏನ್ ಹೇಳ್ತೀನಿ ಗೊತ್ತಾನ, ನಿನಗೇನ್ ತಿಳಿತೈತೆ ಅದು ಮಾಡ ಫಸ್ಟ್. ಆಮೇಲೆ ಅದು ಪೇಪರ್ ಏನೋ ಸೈನ್ ಮಾಡ್ಬೇಕಂತಲ್ಲ. ಯಾವ್ದು? ನನ್ನ ಹೆಸರ್ಲೆ ತಗೊಂಡಿಲ್ವಾ ಅಲ್ಲಿ ಅಪಾರ್ಟ್ಮೆಂಟ್? ಅಯ್ಯೋ ಹೌದಲ್ಲ, ಈಗ ಹೋಗಿ ನೋಡಿವಾ, ಗೊತ್ತಾಗೈತಿ. ಡೀಲರ್ ಆಲ್ರೆಡಿ ಬಂದಾನೀಗ, ಸೈನ್ ಮಾಡಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿ ನಾಳೆಯಿಂದ ಓಪನಿಂಗ್ ಮಾಡ್ಬೇಕಂತ. ಈಗ ದಿನ ಚಲೋ ಇರಲ್ಲ, ಶ್ರಾವಣ ಮಾಡೋಣ, ಡೀಲ್ ಅಷ್ಟು ಮಾಡೋಣ ಅಷ್ಟ. ಶ್ರಾವಣಂದ ಇನ್ನೂ 1 ತಿಂಗಳಾಗುತ್ತಾನೆ, 1 ತಿಂಗಳ ಮೇಲೆ ಆಗುತ್ತಾನೆ. ಹುಡುವ ಅವಾಗ ಮಾಡೋಣ, ಅವಸರ ಮಾಡೋದು ಬೇಡ. ಅವ್ಗೆ ಹೇಳು ಎಲ್ಲ ಅಮೌಂಟ್ ಸೆಟ್ಲ್ ಆಗುತ್ತೆ ನಿನಗಂತ ಹೇಳು ಅಷ್ಟ.
ಅವ ಇನ್ನ ಅಮೌಂಟ್ ಕಡಿಮೆ ಬಿದ್ದ ಅಲ್ವಾ, ಏನ್ ಮಾಡುದು? ನಂದು ಹಳೆ ಅಕೌಂಟ್ನಾಗ ಎಷ್ಟದ ನೋಡ್ತೀನಿ, ನೋಡಿ ಅದಷ್ಟು ಹಾಕ್ತೀನಿ. ಅವ ಅದನ್ನ ನನ್ನ ಹೆಸರಲ್ಲೇ ಮಾಡಿಸ್ಬಿಡುವ, ನಾ ಅದನ್ನ ಮ್ಯಾನೇಜ್ ಮಾಡ್ಕೊಂತ ಹೋಗ್ತೀನಿ. ಆದ್ರ ಒಂದು ನೆನಪಿರ್ಲಿ, ಆ ಅಪಾರ್ಟ್ಮೆಂಟ್ ತಗೊಂಡಿದ್ದು ಯಾರಿಗೂ ಗೊತ್ತಾಗ್ಬಾರ್ದು, ಆ ಡಾಕ್ಯುಮೆಂಟ್ ನಮಗೆ ಸಿಗಬಾರ್ದು. ನೀ ಅದನ್ನ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡ್ಬೇಕೇನ? ಅದ್ರ ಬಗ್ಗೆ ನನ್ನ ಬಿಟ್ಬಿಡು. ಮತ್ತ ಅನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ 5 ಸ್ಟಾರ್ ಹೋಟೆಲ್ ನೋಡ್ಕೊಂಡು ಬಂದಿದ್ನಲ್ಲ, ಅದನ್ನ ಏನ್ ಮಾಡುದು? ಅಲ್ಲೇ ನಿಂದ ಅದು ಬಿಲ್ಡಿಂಗ್ ತಗೊಳಕ ರೊಕ್ಕ ಹೋದು, ನಾನು ಇನ್ ಹೋಟೆಲ್ ಎಲ್ಲಿ ಮಾಡ್ಲಿ? ತಡ್ಕೊ ಒಂದಿಟ್ಟು ತಡ್ಕೊರಿ, ಇಬ್ರು ಏನು ಕೆಲಸ ಮಾಡಂಗಿಲ್ಲ, ಎಲ್ಲ ನನ್ನ ಮೇಲೆ ಬಿಟ್ಟು ಕುಂದಿರ್ತೀರಿ. ಈಗ ನೋಡಿದ್ರೆ ನನಗೆ ಗೋಲ್ಮಾಲ್ ಮಾಡಕ್ರ ಎಲ್ಲಿ ಆ ಫ್ಯಾಕ್ಟ್ರಿನೂ ನನ್ನ ಕೈ ಮೀರ್ ಹೋತು. ಈಗ ಕ್ಲಾತ್ ಫ್ಯಾಕ್ಟ್ರಿ ಎಲ್ಲ ರಾಮ್ ಕೈಯಾಗೈತಿ, ಸ್ಕೂಲ್ ಶಾಮ್ ಬರಾಕತ್ತಾನ, ಎಲ್ಲ ಒಂದೊಂದು ಡಿಟ್ಯಾಚ್ ಆಗತ್ತಾವ ನನಗೆ. ನಾ ಎಲ್ಲಿಂದ ಏನ್ ಮಾಡ್ಲಿ ಹೇಳ? ಅವ್ವ ಹಿಂಗಾದ್ರೆ ಹೆಂಗವಾ? ನೋಡು, ನೀ ಯಾವ್ದಕ್ಕೂ ಯೋಚನೆ ಮಾಡಬೇಡ, ನಾನು ಹೇಳ್ತಾನ ಅಂತ ನಿಮ್ಮಿಬ್ಬರನ್ನ ಮೆಟ್ಟಿಗೆ ಹೆಚ್ಚ ಹೋಗ್ತೀನಿ, ಆಯ್ತಾ? ಸರಿ ಅವ್ವ. ಅಲ್ವಾ ಮಗಳ, ನಿನ್ ಯಾಕೆ ಅಷ್ಟೊಂದು ಸಿಟ್ಟಾದಿ ನೀನು? ಅಪ್ಪ ನಾನೇನ್ ಸಿಟ್ಟಾಗಿಲ್ಲ, ನನಗೆ ಅಕ್ಕನ ಆತರ ಅನ್ನಗತ್ತಲ್ಲ, ನನಗೆ ತಡ್ಕೊಳಕ್ ಆಗ್ಲಿಲ್ಲ ಹೇಳ್ಬೇಕಂದ್ರ, ಅದಕ್ಕೆ ಹಂಗ್ ಮಾಡಿದೆ. ಹೌದು, ನೀ ಯಾಕ ರೊಕ್ಕದ ವಿಚಾರ ಅಕ್ಕನ ಮುಂದೆ ಹೇಳ್ಬೇಡ ಅಂತ? ಅಲ್ಲ, ಈಗಿರೋ ಪರಿಸ್ಥಿತಿನ ಪಾಪಕ್ಕೆ ಸರಿ ಇಲ್ಲ, ಸುಮ್ಮನೆ ಯಾಕೆ ಹೇಳುದು ಅಂತ ನಾನಂದೆ. ಅಯ್ಯೋ, ಅಭಿ ಯಾಕೆ ಬಂದನ? ಮತ್ ಕುಡಿಯಕತ್ತನ? ಅಪ್ಪ ನೋಡಿ ಮುಗ್ದ ಹೋತ, ಚರ್ಮನ ಸಲಿತನ. ಅಪ್ಪ ಬಾ ಹೋಗುನ್ ಲಗುಣ. ಅಲ್ಲ, ರೊಕ್ಕದ ಹೆಂಗ್ ಮಾಡ್ಬೇಕಂತ ಗೊತ್ತಾಗೋಲ್ಲ ನನಗ. ಅಪ್ಪ ನೀ ಏನ್ ಯೋಚನೆ ಮಾಡ್ಬೇಡ, ಇನ್ನೊಂದ್ ವಾರ ಎಲ್ಲರೂ ಹೇಳ್ಕೊಂತೀನಿ, ನಾಳೆ ಗೌಡ್ರು ಸಿಕ್ಕ್ರ ಮಾತಾಡಿ ರೊಕ್ಕ ಇಸ್ಕೊ. ಇಲ್ಲ ಅಂದ್ರೆ ನೀ ಏನ್ ಸಾಲ ತಗೋಬೇಡ, ನೀನ್ ಲಾವಣಿ ಮಾಡ್ತೀಯ, ಅದ್ರ ಅಡ್ವಾನ್ಸ್ ಇಸ್ಕೊ ಅಷ್ಟೇ. ಅಷ್ಟ ಮಾಡ್ತೀನಿ ಬಿಡುವ. ಆದ್ರ ಬೆಳಿ ಬರ್ಲಿಕ್ಕಂತಂದ್ರೆ ನಾನ ಕೈಲಿ ಹಾಕೋದಾಗತ್ತ. ಅಲ್ಲಪ್ಪ, ನೀ ಈಗ ಕೂಲಿ ಖರ್ಚು ಅವೆಲ್ಲ ಇಸ್ಕೋಬೇಕಿಲ್ಲ. 1 ಹೊಲ ಮಾಡ್ತೀಯ, 2 ಹೊಲ ಮಾಡ್ತೀಯ, 80 ಎಕರೆ ಹೊಲ ಮಾಡ್ತೀನಿ ನೀನ್, ಅದ್ರ ಅವ್ರದ್ದು ಅಷ್ಟು ಇಸ್ಕೊಲಿಕ್ಕಂದ್ರೆ ಹೆಂಗ ನೀನು? ಇಸ್ಕೋಬೇಕು. ಅಪ್ಪ ನಮ್ಮ ಹೊಲದ ಏನಾಯ್ತು? ಅದು ನಿಮ್ ಹೊಲದ್ದು ಅವ ಆಸ್ತಿ ಕೊಡಾಕೊಲ್ಲ ಅಂತನಪ್ಪ. ನನಗೆ ಹೆಂಗ ಅನ್ಸೈತೆ ನಿಮಕ್ಕೇನಂತ ಅಂತ, ಅವನ ಆಸ್ತಿ ನಮ್ಗೇನ್ ಬೇಡ ಅಂತ ಅದಕ್ಕೆ. ಅವನ ಆಸ್ತಿ ಏನ್ ನಮಗೂ ಬ್ಯಾಡ ಅನ್ಸೈತೆ ಇಷ್ಟ ದಿವಸ. ಆದ್ರ ಒಮ್ಮೆ ಹೆಂಗ್ ಅನ್ಸೈತೆ ಅಂದ್ರ, ನಮ್ನೇ ನಾವು ಒಂದ್ ದಿನ ಮಾವಂತೆ ಕರೆದಿಲ್ಲ, ಏನಿಲ್ಲ, ನಂಗೆ ಒಮ್ಮೆ ಆಸ್ತಿ ತಗೋಬೇಕು ಅನ್ಸಾಕತ್ತೈತಿ ನೋಡಿ. ಇವ ಈ ವಿಚಾರ ಏನಿದ್ರು ನಿಮ್ಮ ಅಕ್ಕನ ಕೇಳುವ, ನನಗದು ಗೊತ್ತಿಲ್ಲ. ನಕ್ಕಿ ಮೊನ್ನೆ ನನ್ನ ಕಡೆಯಿಂದ ಸೈನ್ ಹಾಕಿಸಿ ತಕ್ಕೊಂತೀನಿ ಅಂತ ತಿಂತಾಳ, ನಂಗೇನು ಗೊತ್ತಿಲ್ಲವ. ಆದ್ರ ಅಭಿ ಇಲ್ಲೇ ಕಥ ನೀವ? ಅಯ್ಯೋ ಅಭಿ ಸಿಕ್ಕಾಕೊಂಡ್ಲ, ನಿನ್ ಕತಿ ಯಾವ್ದೋ ಕತಿ. ಈಗ ಏನಾತಪ್ಪ? ಅಭಿ ಅದಾನಲ್ವಾ ಇಲ್ಲೇ? ಅಭಿ ನಾವ? ಹೌದಾ? ಅಭಿ ಯಾಕೆ ಬರ್ತಾನ? ಇರಾಕಿಲ್ಲ, ನಡಿಯಪ್ಪ, ಸುಮ್ಮನೆ ಯಾರನ್ನ ನೋಡಿರ್ತಿ, ನೀ ಯಾರನ್ನಾರ ಅನ್ಕೊಂತೀವ. ಇಲ್ಲವಾ, ನೋಡಲ್ಲ ಅಭಿ ನಿಂತಾನ. ಅಲ್ಲಪ್ಪ ಅವ. ನನ್ ಕಣ್ಣ ಅಷ್ಟು ಕ್ಲಿಯರ್ ಕಾಣ್ತಾವ, ನೀ ಚಸ್ಮಾ ಹಾಕೊಂಡು ನಿನ್ ಗೊತ್ತಾಗಲ್ದೇನ? ನಿಂದ್ರ ನೋಡ್ತೀನಿ ಅವ್ನು. ಹೌದ್ವಾ ಅಭಿವ ಬಾಡ್ಕೋ ಕುಡಿದು ಮತ್ ಕುಡಿಯಾಕತ್ತ ನೀವ ಅಂತ? ಅಯ್ಯೋ ಅಪ್ಪ, ನಿಂಗೆ ಗೊತ್ತಿಲ್ಲ ನಾವು ಕುಡಿದು. ಆಯ್ತು ಅಭಿ, ನಿನ್ ಗತಿ ಅದೋ ಗತಿ ಇವತ್ತ. ನಡಿ, ನಿಂದು ನಿಮ್ಮ ಅವಂದು ಗ್ರಾಚಾರ ಬಿಡಿಸ್ತಾನಪ್ಪ. ನನಗರ ಬಾ ಖುಷಿ ಆಗತೈತಿ, ಇಷ್ಟು ದಿನದ ಮೇಲೆ ನಮ್ಮ ಅಕ್ಕನ ಗೋಳಕಂತಿದ್ರಲ್ಲ, ಇವಾಗ ಐತ್ರಲ್ಲ ನಿಮಗೆ ಐನ ಮೇಲೆ ಐತಿ ಕತಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಹೈಪ್ ಬಟನ್ ಇದೆ, ಹೈಪ್ ಪಾಯಿಂಟ್ ಕೊಡಿ ನನಗೆ. ಅದು ಕೊಡೋದ್ರಿಂದ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಬರ್ತಿದೆ ವಿಡಿಯೋ ಅಂತ. ಥ್ಯಾಂಕ್ ಯು. ಎಲ್ಲರೂ ವಿಡಿಯೋನ ನೋಡಿ, ಹಂಗೆ ಎಲ್ಲರಿಗೂ ಶೇರ್ ಮಾಡಿ.